ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ನೋಡಿರಿ ಒಂದು ಟ್ರೆಡಿಷ್ನಲ್ ಲುಕ್ ಕೊಡುವಂಥ ಬಾಗಿಲು ತೋರಣ ಹಾಕ್ಲಕತ್ತೀನಿ ರೀ. ಇದು ನಮಗಂತೂ ತುಂಬ ಚೆನ್ನಾಗಿ ಆಗ್ತದೆ ಬಾಗಿಲು ತೋರಣ. ಫಸ್ಟ್ ಯೆಲ್ಲೋ ಕಲರ್ ಹೂನಲ್ನ ತೊಗೊಂಡಿದ್ದೀನಿ. ಇವಾಗ 15 ಚೈನ್ಗಳನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ 15 ಚೈನ್ಗಳನ್ನು ಹಾಕ್ಕೊಳ್ಳಿ. 15 ಚೈನ್ಗಳು ಆದ ಮೇಲೆ ಫಸ್ಟ್ ಇರುವಂಥ ಒಂದು ಚೈನ್ ಬಿಟ್ಟು ಎರಡನೇ ಚೈನಿಗೆ ಒಂದು ಚೈನ್ ಸ್ಕಿಪ್ ಮಾಡಿಬಿಟ್ಟು ಎರಡನೇ ಚೈನ್ಗೆ ಡಬಲ್ ಕ್ರೋಶನ ಹಾಕೋಬೇಕು. ಸೂಜಿ ಮೇಲ್ಗಡೆ ದಾರ ತಗೊಂಡು ಚೈನ್ ಒಳಗಡೆ ಸೂಜಿನ ಸೇರಿಸ್ಬಿಟ್ಟು ಡಬಲ್ ಕ್ರೋಶನ ತಗೊಳ್ಳಿ. ಆಮೇಲೆ ಇದೇ ಥರ ಡಬಲ್ ಕ್ರೋಶನ 15 ಡಬಲ್ ಕ್ರೋಶಗಳನ್ನು ನಾವು ಹಾಕ್ಕೋಬೇಕು. ನೋಡಿ 15 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಬಿಟ್ಟು ಈ ಹಾಕ್ಕೊಂಡಿರೋವಂಥ ಸ್ಟೆಪ್ನ ಈ ಥರ ತಿರುಗಿಸ್ಬಿಟ್ಟು ಮತ್ತೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಿ. ಇದೇ ರೀತಿಯಾಗಿ ಫುಲ್ ಬಾಗಿಲು ತೋರಣನ ಎಷ್ಟು ನಿಮ್ಮ ಅಳತೆಗೆ ಬೇಕೋ ಅಷ್ಟು ನಿಮ್ಮ ಬಾಗಿಲು ನೋಡಿಕೊಂಡು ನಿಮ್ಮ ಅಳತೆಗೆ ತಕ್ಕಂತೆ ಈ ಥರ ಫುಲ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಅನಂತರ ಇದನ್ನು ಕಟ್ ಮಾಡಿಬಿಟ್ಟು ಈಗ ರೆಡ್ ಕಲರ್ ಹೂನಲ್ಲಿ ತೊಗೊಂಡು ಇವಾಗ 3 ಗಂಟನ್ನ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ 3 ಗಂಟೆ ಹಾಕ್ಕೊಂಬಿಟ್ಟು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಈಗ ಡಬಲ್ ಕ್ರೋಶನ ಹಾಕೋಬೇಕು. ನೋಡಿ ಇಲ್ಲಿ ಚೈನ್ ಮಧ್ಯದಲ್ಲಿ ನೋಡಿ, ಈ ಚೈನ್ ಮಧ್ಯದಲ್ಲಿ ಡಬಲ್ ಕ್ರೋಶನ ಹಾಕೋಬೇಕು. ಸೂಜಿ ಮೇಲ್ಗಡೆ ಒಂದು ದಾರ ತೊಗೊಂಡು ಎರಡರಲ್ಲಿ ಒಂದು ಸಲ ಎಳ್ಕೊಂಡು ಮತ್ತು ಎರಡರಲ್ಲಿ ಒಂದು ಸಲ ಎಳ್ಕೋಬೇಕು. ಇದೇ ರೀತಿಯಾಗಿ ಒಂದು ಮನೆಯಲ್ಲಿ ಒಂದು ಡಬಲ್ ಕ್ರೋಶನ ಹಾಕುವಂಥ ಈ ಮೂಲೆಯಿಂದ ಹಿಡಿದು ಈ ಸ್ವಲ್ಪ ಕೊನೆವರೆಗೂ ಇದೇ ಸಿಂಗಲ್ ಡಬಲ್ ಕ್ರೋಶನ ಕೊನೆವರೆಗೂ ಇಷ್ಟು ಮಾತ್ರ ಹಾಕಿ. ಅದಾದಮೇಲೆ ಈ ಮೂಲೆಯಲ್ಲಿ ನೀವು ಒಂದು ಮನೆಯಲ್ಲಿ 4 ಡಬಲ್ ಕ್ರೋಶನ ಹಾಕೋಬೇಕು. ಅಂದರೆ ಒಂದೇ ಮನೆಯಲ್ಲಿ ನೋಡಿ, ಈ ಮೂಲೆಯಲ್ಲಿ ಒಂದು ಮನೆಯಲ್ಲಿ 4 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಒಂದು ಮನೇನ ಸ್ಕಿಪ್ ಮಾಡಿಬಿಟ್ಟು ಎರಡನೇ ಮನೆಯಲ್ಲಿ ಮತ್ತೆ ಡಬಲ್ ಕ್ರೋಶನ ಹಾಕೋತಿದ್ದೀನಿ. ಸೂಜಿ ಮೇಲ್ಗಡೆ ದಾರ ಎಳೆದು ಎರಡರಲ್ಲಿ ಒಂದು ಸಲ ಎಳೆದು ಎರಡರಲ್ಲಿ ಒಂದು ಸಲ ಎಳ್ಕೊಂಡು ಇದೇ ರೀತಿಯಾಗಿ ಒಂದು ಮನೆಯಲ್ಲಿ 4 ಡಬಲ್ ಕ್ರೋಶನ ಹಾಕೊಂಬರ್ಬೇಕು. ಒಂದು ಸ್ಕಿಪ್ ಮಾಡಬೇಕು, ನೆಕ್ಸ್ಟ್ ಮನೆಗೆ ಹೋಗ್ಬೇಕು. ಒಂದು ಮನೆ ಸ್ಕಿಪ್ ಮಾಡಬೇಕು, ನೆಕ್ಸ್ಟ್ ಮನೆಗೆ 4 ಡಬಲ್ ಕ್ರೋಶನ ಹಾಕುವಂತ ಬಂದಿದ್ದೀನಿ. ಇದೇ ರೀತಿಯಾಗಿ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ನೋಡಿ, ಇದರಲ್ಲಿ ಲಾಸ್ಟ್ ಬಂತು. ಇವಾಗ ಸೂಜಿಯಲ್ಲಿ ದಾರ ತಗೊಂಡು ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಎಳ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಒಂದು ಸೂಜಿ ದಾರ ಸಹಾಯದಿಂದ ನೀವು ಹೂನಲ್ಗೆ ಮುತ್ತುಗಳನ್ನು ಪೋಣಿಸ್ಕೊಂಬಿಡಿ. ಈ ಟ್ರೆಡಿಷ್ನಲ್ ಲುಕ್ ಕೊಡುವಂಥ ಬಾಗಿಲು ತೋರಣಕ್ಕೆ ಈ ಮುತ್ತುಗಳೇ ಚೆನ್ನಾಗಿ ಅನಿಸುತ್ತೆ. ಈ ಮುತ್ತುಗಳು ಹೂನಲ್ಲೇ ಸೇರಿಸ್ಕೊಂಬಿಡಿ. ಆದಷ್ಟು ಜಾಸ್ತಿನೇ ಮುತ್ತುಗಳನ್ನು ಪೋಣಿಸ್ಕೊಂಬಿಡಿ. ಯೆಲ್ಲೋ ಕಲರ್ ಹೂನಲ್ನಲ್ಲಿ 200 ಮುತ್ತುಗಳನ್ನು ಸೇರಿಸ್ಕೊಳ್ಳಿ. ರೆಡ್ ಕಲರ್ ಹೂನಲ್ನಲ್ಲಿ 150 150 ಮುತ್ತುಗಳನ್ನು ಸೇರಿಸ್ಕೊಂಬಿಡಿ. ಮತ್ತು ಇವಾಗ ಯೆಲ್ಲೋ ಕಲರ್ ಹೂನಲ್ನ ತೊಗೊಂಡು 3 ಗಂಟನ್ನ ಹಾಕೋತಾ ಇದ್ದೀನಿ. ಆಮೇಲೆ 3 ಗಂಟೆ ಹಾಕೊಂಡ್ಮೇಲೆ ಮತ್ತೆ 3 ಚೈನ್ನ ಹಾಕೋಬೇಕು. 3 ಚೈನ್ ಹಾಕೊಂಡು ನೋಡಿ, 4 ಮನೆ ಇರುವಂಥ ಒಂದು ಸ್ಟೆಪ್ಪಿನ ಮಧ್ಯದಲ್ಲಿ 4 ಮನೆ ಇರುವ ಒಂದು ಸ್ಟೆಪ್ಪಿನ ಮಧ್ಯದಲ್ಲಿ ನಾನು ಇವಾಗ ಯೆಲ್ಲೋ ಕಲರ್ ಹೂನಲ್ಲಿಂದ ಸ್ಟೆಪ್ನ ಹಾಕ್ತಾಯಿದ್ದೀನಿ. ಇವಾಗ 3 ಚೈನ್ ಹಾಕ್ಕೊಂಡ್ಬಿಟ್ಟು ಡಬಲ್ ಕ್ರೋಶನ ತೊಗೋತಾ ಇದ್ದೀನಿ. ಎರಡರಲ್ಲಿ ಒಂದು ಸಲ ಎಳ್ಕೊಂಡು ಎರಡರಲ್ಲಿ ಒಂದು ಸಲ ಎಳ್ಕೊಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಎರಡರಲ್ಲಿ ಒಂದು ಸಲ ಎಳ್ಕೊಳ್ಳಿ, ಮತ್ತು ಇನ್ನೊಂದು ಎರಡರಲ್ಲಿ ಒಂದು ಸಲ ಎಳ್ಕೊಂಬಿಡಿ. ಇದೇ ರೀತಿಯಾಗಿ ನಾವು ಇಲ್ಲಿ ಯೆಲ್ಲೋ ಕಲರ್ 5 ಮನೆಗಳನ್ನು ಹಾಕೋಬೇಕು. 4 ಡಬಲ್ ಕ್ರೋಶ ಇರುವಂಥ ನೋಡಿ, 4 ಡಬಲ್ ಕ್ರೋಶ ಇರುವಂಥ ಯೆಲ್ಲೋ ಕಲರ್ ನಲ್ಲಿಂದ 5 ಮನೆಗಳನ್ನು ಹಾಕೊಂಬಿಡಿ. ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ 5 ಮನೆಗಳನ್ನು. 1 2 3 4 5 ಮನೆ ಆಗಿದೆ. ಈಗ ಈ ಚೈನ್ ಇರುತ್ತಲ್ಲ, ಈ ಚೈನ್ನ ಪೂರ್ತಿ ಈ ಥರ ಮಾಡ್ಕೊಂಬಿಟ್ಟು ಇವಾಗ ಆ ಉಂಡೆನ ಈ ಚೈನ್ ಮಧ್ಯದಲ್ಲಿ ಈ ಥರ ಅಗಲ ಮಾಡ್ಕೊಂಡಿರೋಂಥ ಚೈನಲ್ಲಿ ಈ ಉಂಡೆನ ಸೇರಿಸ್ಬೇಕು. ಇದರಿಂದ ಒಂದು ಮುತ್ತು ಇಲ್ಲಿ ಸರಿದಾಡದೆ ಇರೋ ಥರ ಒಂದು ಗಂಟು ಬೀಳುತ್ತೆ. ಗಂಟು ಬಿದ್ಮೇಲೆ ಮುತ್ತು ಎಲ್ಲಿ ಸರಿದಾಡಲ್ಲ, ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಈ ಥರನೇ ನಿಧಾನಕ್ಕೆ ಈ ಉಂಡೆನ ಈಗ ತಗೊಂಡ್ಬಿಟ್ಟು ನಿಧಾನಕ್ಕೆ ಈ ಮುತ್ತಿರೋ ಅಂಥದ್ದು ಎಲ್ಲ ಹೊರಗಡೆ ಎಳ್ಕೊಳ್ಳಿ. ಹೊರಗಡೆ ಎಳ್ಕೊಂಡು ಒಂದು
ಚಿಕ್ಕ ಗಂಟು ಬೀಳುತ್ತೆ ನೋಡಿ. ಇವಾಗ ಈ ಥರ ಪೂರ್ತಿ ಕೊನೆಯಲ್ಲಿ ಹಾಕ್ಕೊಳ್ಳಿ ಗಂಟು, ಮತ್ತು ಮಧ್ಯದಲ್ಲಿ ಹಾಕ್ಕೊಂಡ್ರೆ ಮುತ್ತುಗಳು ಅದ್ರಲ್ಲಿ ಹೋಗಲ್ಲ. ಪೂರ್ತಿ ಈ ಥರ ಕೊನೆಯಲ್ಲಿ 4 ಸ್ಟೆಪ್ ಇರೋ ಮನೆಯ ಹತ್ತಿರನೇ ಈ ಗಂಟು ಬರಬೇಕು. ಇವಾಗ 16 ಮುತ್ತುಗಳನ್ನು ತಗೊಂಡು ಮತ್ತು 5 ಮನೆಯನ್ನು ಬಿಟ್ಟು ಎಣಿಸ್ಕೊಳ್ಳಿ. 1 2 3 4 5 5 ಮನೆ, 5 ಮನೆಯನ್ನು ಬಿಟ್ಟು 5 ಮನೆ ಪಕ್ಕದಲ್ಲೇ ಒಂದು ಮತ್ತೆ ಇವಾಗ ಡಬಲ್ ಕ್ರೋಶೆ ಹಾಕೋಬೇಕು. ಸೂಜಿ ಮೇಲ್ಗಡೆ ಒಂದು ದಾರ ತಗೊಂಡು ಮತ್ತು ಈ 5 ಮನೆ ಪಕ್ಕದಲ್ಲೇ ಡಬಲ್ ಕ್ರೋಶೆನ ಹಾಕೋಬೇಕು. 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ, ಇನ್ನು 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ. ಇದೇ ರೀತಿಯಾಗಿ ಮತ್ತೆ ಇವಾಗ ಯೆಲ್ಲೋ ಕಲರಲ್ಲಿ 4 ಡಬಲ್ ಕ್ರೋಶೆ ಬಂದಿರುವಂಥ 5 ಮನೆಗಳನ್ನು ಹಾಕೋಬೇಕು. ಯೆಲ್ಲೋ ಕಲರಲ್ಲಿ 2ರಲ್ಲಿ ಒಂದು ಸಲ ಹೇಳ್ಕೊಂಡು ಮತ್ತೆ 2ರಲ್ಲಿ ಒಂದು ಸಲ ಇದೇ ರೀತಿಯಲ್ಲಿ ಈ ಸ್ಟೆಪ್ ಮಧ್ಯದಲ್ಲಿರುವಂಥ ಜಾಗದಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡು ಇದೇ 4 ಡಬಲ್ ಕ್ರೋಶೆನ 5 ಸ್ಟೆಪ್ಪಾಗಿ ಹಾಕ್ಕೊಳ್ಳಿ ನೋಡಿ. ಇದೇ ಥರ ನೋಡಿ, 2ರಲ್ಲಿ ಒಂದು ಸಲ ಹೇಳ್ಕೊಳ್ಳಿ, 2ರಲ್ಲಿ ಒಂದು ಸಲ ಹೇಳ್ಕೊಳ್ಳಿ. ಇವಾಗ ಈ ಮುತ್ತುಗಳೆಲ್ಲ ಬಂದಿರ್ತಾವಲ್ಲ ಹತ್ತಿರ, ಆವಾಗ ಇದು ಸ್ವಲ್ಪ ದೂರ ತಳ್ಕೊಬೇಕು. ಯಾಕಂದರೆ ಮುತ್ತುಗಳು ಜಾಸ್ತಿ ಪೋಣಿಸಿರ್ತೀವಲ್ಲ, ಇದೇ ರೀತಿಯಾಗಿ ಹತ್ರ ಬಂದಿರ್ತವೆ. ದೂರ ತಳ್ಕೊಂಡು ಈ ಥರ 1 2 3 4 5 ಮನೆ ಹಾಕ್ಕೊಂಡು ಮತ್ತೆ ಇವಾಗ ಸೂಜಿಯಿಂದ ದಾರನ ಈ ಥರ ಎಳೆದ್ಬಿಟ್ಟು ಮತ್ತೆ ಉಂಡೆನ ಸೇರಿಸಿ ಮತ್ತೆ ಒಂದು ಗಂಟನ್ನ ಹಾಕೋಬೇಕು. ಮತ್ತೆ ಎಲ್ಲ ನೀಟಾಗಿ ಎಳ್ಕೊಂಡು ಕೊನೆಯಲ್ಲಿ ಮತ್ತೆ ಈ ಥರ ಒಂದು ಗಂಟು ಹಾಕ್ಕೊಂಡು ಇವಾಗ ಮತ್ತೆ 16 ಮುತ್ತುಗಳನ್ನು ಹಾಕ್ಕೊಂಡಿದ್ದೀನಿ. 16 ಮುತ್ತುಗಳನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಎಣಿಸ್ಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಬರುವಂಥ ಇದು ಬಾಗಿಲು ತೋರಣ ಮುತ್ತುಗಳಿಂದ ತುಂಬ ಚೆನ್ನಾಗಿ ಅನಿಸುತ್ತಲ್ಲ, ಅದಕ್ಕೋಸ್ಕರ ಮುತ್ತುಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಎಣಿಸ್ಕೊಂಡು ಹಾಕ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಇವಾಗ ಸೇಮ್ ಮುತ್ತಾದ ತಕ್ಷಣ ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ತೋರಿಸಿದ್ನಲ್ಲ ಅದೇ ಥರನೇ ಕೊನೆವರೆಗೂ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ 2ನೇ ಸ್ಟೆಪ್ ಇವಾಗ ರೆಡ್ ಕಲರ್ ತೊಗೊಳ್ಳಿ. ಇವನಲ್ಲೂ ರೆಡ್ ಕಲರ್ ತೊಗೊಂಡು ಮತ್ತೆ ಒಂದು 2 3 ಗಂಟು ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ಳಿ. ಕೊನೆಯಲ್ಲಿ 3 ಚೈನ್ ಹಾಕ್ಕೊಂಡು ಮತ್ತೆ 4 ಮನೆ ಹಾಕ್ಕೊಂಡಿವಲ್ವ ಸಿಂಗಲ್ ಕ್ರೋಶ, ಆ ಮಧ್ಯದಲ್ಲಿಂದನೇ ತಗೊಂಡು ಮತ್ತೆ ಇವಾಗ ಡಬಲ್ ಕ್ರೋಶನ ಇವಾಗ ರೆಡ್ ಕಲರು 4 ಸ್ಟೆಪ್ ಬರುತ್ತೆ, ಯೆಲ್ಲೋ ಕಲರು 5 ಸ್ಟೆಪ್ ಬಂತಲ್ವ. ಇವಾಗ ರೆಡ್ ಕಲರು 4 ಸ್ಟೆಪ್ ಬರುತ್ತೆ, ಅಂದರೆ 4 ಮನೆ ಇರುವಂಥ ಡಬಲ್ ಕ್ರೋಶ 4 ಸ್ಟೆಪ್ ಬರುತ್ತೆ. 4 ಸ್ಟೆಪ್ ಬಂದ ತಕ್ಷಣ ಮತ್ತೆ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಇವಾಗ 4 ಬಂತು, ಆಮೇಲೆ 3 ಬರುತ್ತೆ, ಆಮೇಲೆ 2 ಬರುತ್ತೆ, ಆಮೇಲೆ 1 ಬರುತ್ತೆ. ಬರ್ತಾ ಕಮ್ಮಿ ಆಗ್ತಾ ಬರುತ್ತೆ ಈ ಥರ ಕೊನೆಯಲ್ಲಿ ಸ್ಟೆಪ್ಗಳು ನೋಡಿ. ಇವಾಗ ಮತ್ತೆ 4 ಸ್ಟೆಪ್ ಹಾಕ್ಕೊಂಡು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಮುತ್ತುಗಳನ್ನ ಇವಾಗ 8 ಮುತ್ತುಗಳನ್ನ ಸೇರಿಸ್ಕೊ. ಫಸ್ಟು 16 ಮುತ್ತುಗಳನ್ನ ಹಾಕ್ಕೊಂಡಿದ್ರಲ್ವ, ಇವಾಗ 8 ಮುತ್ತುಗಳನ್ನ ತೊಗೊಂಡು ಇವಾಗ ಇಲ್ಲೇ ಒಂದು ಮನೆ ಬರುತ್ತೆ, ಡಬಲ್ ಕ್ರೋಶೆ ಇರುವಂಥ ಒಂದು ಮನೆ ಬರುತ್ತೆ. ಇವಾಗ ಮಧ್ಯದಲ್ಲಿ 2 ಮುತ್ತುಗಳ ಮಧ್ಯೆ ಆ ಕಡೆ 8 ಈ ಕಡೆ 8 ಮಾಡ್ಕೊಂಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಇವಾಗ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 4 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ಳಿ ಇದರಲ್ಲಿ ನೋಡಿ. ಈ ಥರ ಎಳ್ಕೊಂಡು ನಿಧಾನಕ್ಕೆ ಎಳ್ಕೊಳ್ಳಿ. ಇವಾಗ ಸ್ವಲ್ಪ ದಾರ ಕೈಯಿಂದ ಮಿಸ್ ಆಗೋಂಥ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ನಿಧಾನಕ್ಕೆ ಆ ಕಡೆ 8 ಮುತ್ತು ಈ ಕಡೆ 8 ಮುತ್ತು ಮಾಡಿಬಿಟ್ಟು ಮಧ್ಯದಲ್ಲಿ ನೀವು ಡಬಲ್ ಕ್ರೋಶನ 4 ಮನೆಗಳನ್ನ ಹಾಕ್ಕೊಳ್ಳಿ. 1 2 3 4 4 ಮನೆ ಹಾಕ್ಕೊಂಡು ಮತ್ತು ಇವಾಗ 8 ಮುತ್ತುಗಳು ತೊಗೊಳಕ್ಕಿಂತ ಮೊದಲು ಏನು ಮಾಡಬೇಕು, ಗಂಟನ್ನ ಹಾಕ್ಕೋಬೇಕು. ದಾರಾನ ಹಿಂಗೆ ಎಳ್ಕೊಂಡ್ಬಿಟ್ಟು ಈ ಥರ ಗಂಟು ಹಾಕ್ಕೊಂಡು ಗಂಟಿಂದ ಮುತ್ತು ಎಲ್ಲೂ ಅಲುಗಾಡೋದಿಲ್ಲ, ಅದಕ್ಕೋಸ್ಕರ ಈ ಥರ ಗಂಟು ಹಾಕ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಮತ್ತು ಇವಾಗ ಡಬಲ್ ಕ್ರೋಶೆ ಹಾಕೋಬೇಕು. 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ. ಈ ಥರ ತೊಗೊಂಡು 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ. ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ. ಈ ಥರ ಬೆರಳಿಂದ ಮುತ್ತುಗಳನ್ನು ಈ ಥರ ಕೈ 2 ಬೆರಳಿಂದ ಹಿಂದಕ್ಕೆ ತಳ್ಕೊಂಡು 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ, ಮತ್ತು 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ. ಯಾಕಂದರೆ ಮುತ್ತುಗಳು ಮುಂದಕ್ಕೆ ಬಂದರೆ ನಿಮಗೆ ಸೂಜಿಯಿಂದ ದಾರ ಎಳ್ಕೊಲಿಕ್ಕೆ ಅನುಕೂಲ ಆಗೋಲ್ಲ, ಅದಕ್ಕೋಸ್ಕರ ಈ ಮುತ್ತುಗಳನ್ನು 2 ಬೆರಳಿಂದ ಹಿಂದ್ಗಡೆ ತಳ್ಕೊಂಡು ಮತ್ತೆ 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ.
ಎರಡರಲ್ಲಿ ಒಂದು ಸಲ ಎಳ್ಕೊಳ್ಳಿ. ಇದೇ ಥರ ಇವಾಗ 4 ಸ್ಟೆಪ್ಗಳು ಬರ್ತವೆ. ಯೆಲ್ಲೋ ಕಲರ್ ಮೇಲ್ಗಡೆ 5 ಸ್ಟೆಪ್ ಬಂದಿದೆಯಲ್ಲ, ಅದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ಈಗ ರೆಡ್ ಕಲರ್ ಸ್ಟೆಪ್ಪು 4 ಕಲರ್ ಬರುತ್ತೆ. ಡಬಲ್ ಕ್ರೋಶೆ ಇದೇ ರೀತಿಯಾಗಿ 4 ಮನೆಗಳನ್ನ ಹಾಕ್ಕೊಳ್ಳಿ. 1 2 3 4 ನೋಡಿ, ಇಲ್ಲಿವರೆಗೂ ಬಂದು ಹಾಕ್ಕೊಳ್ಳಿ. ಇದೇ ಥರ ಡಬಲ್ ಕ್ರೋಶನ 4 ಮನೆಗಳು ಬರ್ತವೆ. ಆಮೇಲೆ ಮುತ್ತು ಹಾಕ್ಕೊಳ್ಳಿ, ಆ ಕಡೆ 8 ಎಳ್ಕೊಳ್ಳಿ, ಈ ಕಡೆ 8 ಎಳ್ಕೊಳ್ಳಿ, ಮಧ್ಯದಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಇರುವ ಮನೆ 4 ಸ್ಟೆಪ್ನ ಹಾಕ್ಕೊಳ್ಳಿ. ನೋಡಿ ನೋಡಿ, ಎರಡರ ಮಧ್ಯದಲ್ಲಿ ಒಂದು ಈ ಥರ ಬಂದು ಈ ಥರ ಸ್ಟೆಪ್ಪು ಬರುತ್ತೆ. 2ನೇ ಸ್ಟೆಪ್ಪು. ಇವಾಗ 2ನೇ ಸ್ಟೆಪ್ ಕಂಪ್ಲೀಟ್ ಆದಮೇಲೆ 3ನೇ ಸ್ಟೆಪ್ಪು ಮತ್ತು ಗಂಟು ಹಾಕ್ಕೊಳ್ಳಿ. ಕೊನೆಯಲ್ಲಿ ಗಂಟು ಹಾಕ್ಕೊಂಡು ಇವಾಗ ಯೆಲ್ಲೋ ಕಲರು ಉನಲ್ ತೊಗೊಂಡಿದ್ವಲ್ಲ, ಯೆಲ್ಲೋ ಕಲರ್ ಉನಲು 3 ಸ್ಟೆಪ್ ಬಂದಿದೆ. 1 2 3 ಬರ್ತಾ ಬರ್ತಾ ಕಡಿಮೆ ಆಗುತ್ತಾ ಬರುತ್ತೆ ಅಂತೇಳಿ ಹೇಳಿದ್ವಲ್ಲ, ಇವಾಗ 3 ಸ್ಟೆಪ್ ಬಂದಿದೆ ಯೆಲ್ಲೋ ಕಲರು. ಮತ್ತು 8 ಮುತ್ತುಗಳನ್ನ ಎಳ್ಕೊಂಡಿದ್ದೀನಿ. 8 ಮುತ್ತನ್ನ ಎಳ್ಕೊಂಡು ನೋಡಿ ಈ ಥರ ಥ್ರೆಡ್ನ ಎಳ್ಕೊಳ್ಳಿ. ಇಲ್ಲಿ ಮತ್ತೊಂದು ಸ್ಟೆಪ್ ಬರುತ್ತೆ ಡಬಲ್ ಕ್ರೋಶ. ಸೂಜಿ ಮೇಲೆ ದಾರ ಎಳ್ಕೊಂಡು ಮತ್ತು 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಕೆಳಗಡೆಯಿಂದ ತೊಗೊಂಡು 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ, ಮತ್ತು 2ರಲ್ಲಿ ಒಂದು ಸಲ ನಿಧಾನಕ್ಕೆ ಎಳ್ಕೊಳ್ಳಿ. ಇದು ಮುತ್ತಿಂದಿರುತ್ತಲ್ವ, ಸ್ವಲ್ಪ ಕೈ ಬೇಗ ಅಡ್ಜಸ್ಟ್ ಆಗೋದಿಲ್ಲ ಇದಕ್ಕೆ ಹಾಕೋಕ್ಕೆ. ನೀವು ಫಸ್ಟ್ ಟೈಮ್ ಹಾಕೋ ಆಗಿದ್ರೆ ನಿಧಾನಕ್ಕೆ ಹಾಕ್ಕೊಳ್ಳಿ. ನಾನು ಇದು 2ನೇ ಬಾಗಿಲು ತೋರಣ ಈ ಡಿಸೈನ್ ಹಾಕ್ತಾ ಇರೋದು. ಪರವಾಗಿಲ್ಲ, ಈಸಿ ಅನ್ನಿಸ್ತು, ಬೇಗ ಬೇಗ ಹಾಕ್ತಾಯಿದ್ದೀನಿ. ನೀವು ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, 2ರಲ್ಲಿ ಒಂದು ಸಲ ಎಳ್ಕೊಳ್ಳಿ ಮತ್ತು 2ರಲ್ಲಿ ಒಂದು ಸಲ ಹಾಕ್ಕೊಳ್ಳಿ. ಇವಾಗ ಮುತ್ತಿನ ಪಕ್ಕ ಒಂದು ಸ್ಟೆಪ್ ಆಯ್ತಲ್ವ, ಇವಾಗ ಏನಿಲ್ಲ, ಚೈನ್ ಹಾಕ್ಕೊಳ್ಳೋದಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಈ 4 ಮನೆ ಹಾಕ್ಕೊಂಡಿದ್ವಲ್ಲ, ಈ 4 ಮನೆ ಪಕ್ಕದಲ್ಲಿ ದಾರ ಇದೆಯಲ್ಲ, ಅಲ್ಲಿ ಒಂದು ಮನೆ ಹಾಕ್ಕೊಂಡು ಮತ್ತೆ 8 ಮುತ್ತುಗಳನ್ನು ಪೋಣಿಸ್ಕೊಂಡು ಮತ್ತೆ ಇಲ್ಲಿ ಒಂದು ಸ್ಟೆಪ್ ಹಾಕ್ಕೊಂಡಿದ್ದೀನಿ ಯೆಲ್ಲೋ ಕಲರ್ ಮನೆ. ಇಲ್ಲಿ ಮತ್ತೆ ಯೆಲ್ಲೋ ಕಲರ್ 3 ಸ್ಟೆಪ್ನ ಹಾಕ್ಕೊಳ್ಳಿ. 3 ಸ್ಟೆಪ್ ಹಾಕೊಂಡ್ಮೇಲೆ ಇದೇ ರೀತಿಯಾಗಿ ಫುಲ್ ಕಂಪ್ಲೀಟ್ ಮಾಡಿ. ಫಸ್ಟ್ನೇ ಸ್ಟೆಪ್ ಹಂಗೆ ಕಡಿದ್ನೋ ಅದೇ ಥರನೂ ಉಳಿದಿರುವಂಥ 3 ಸ್ಟೆಪ್ ಕಂಪ್ಲೀಟ್ ಮಾಡಿದ್ಮೇಲೆ ಇವಾಗ 4ನೇ ಸ್ಟೆಪ್ಪು ಹಾಕ್ತಾಯಿದ್ದೀನಿ. ಇವಾಗ ರೆಡ್ ಕಲರು ದಾರ ತೊಗೊಂಡು 3 ಚೈನ್ ತೊಗೊಂಡು ಇವಾಗ ನೋಡಿ 2 ಸ್ಟೆಪ್ ಬಂತೆ ರೆಡ್ ಕಲರು. 2 ಸ್ಟೆಪ್ಪು ಹಾಕಿರುವಂಥ ಡಬಲ್ ಕ್ರೋಶ 2 ಮನೆ ಬಂದಿದ್ದಾವೆ. 2 ಮನೆ ಆದಮೇಲೆ 8 ಮುತ್ತು ಆದಮೇಲೆ ಮತ್ತು ಇವಾಗ ಕೆಳಗಡೆ ಬರ್ತಾ ಬರ್ತಾ ಮಧ್ಯದಲ್ಲಿರುವಂಥ ಮನೆಗಳು ಹೆಚ್ಚಿಗೆ ಆಗ್ತವೆ, ಕೊನೆಯಲ್ಲಿರುವಂಥ ಮನೆಗಳು ಕಡಿಮೆ ಆಗ್ತಾ ಬರ್ತವೆ. 3 ಸ್ಟೆಪ್ ಇಲ್ಲೋಡ ರೆಡ್ ಕಲರ್ 3 ಸ್ಟೆಪ್ ಬಂದಿದ್ದಾವೆ. ಆಮೇಲೆ ಮುತ್ತು ತೊಗೊಂಡು ಮತ್ತು ಇಲ್ಲಿ ಮಧ್ಯದಲ್ಲಿ 2 ಸ್ಟೆಪ್ ಬಂದಿದೆ ರೆಡ್ ಕಲರು. ಇದೇ ರೀತಿಯಾಗಿ 4ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ 5ನೇ ಸ್ಟೆಪ್ಪು ಗಂಟು ಹಾಕ್ಕೊಳ್ಳಿ. 3 ಗಂಟು ಹಾಕ್ಕೊಂಡು ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಇವಾಗ ಕೊನೆಯದು ಇವಾಗ ಯೆಲ್ಲೋ ಕಲರ್ ಒಂದೇ ಸ್ಟೆಪ್ ಬರುತ್ತೆ. ಇವಾಗ ಡಬಲ್ ಕ್ರೋಶ ಹಾಕ್ಕೊಂಡಿರುವಂಥ 4 ಮನೆಗಳನ್ನ ಇಲ್ಲಿ ಒಂದೇ ಸ್ಟೆಪ್ ಬರುತ್ತೆ. 4 ಮನೆ ಹಾಕ್ಕೊಂಡು ಆಮೇಲೆ ಇವಾಗ ಗಂಟು ಹಾಕ್ಕೊಂಡ್ಬಿಟ್ಟು ದಾರನ ಹಿಂಗೆ ಎಳ್ಕೊಂಡು ಈ ಥರ ಉಂಡೆನ ಅಲ್ಲಿ ಸೇರಿಸಿ ಒಂದು ಗಂಟು ಹಾಕ್ಕೊಂಡು ಕೊನೆಯಲ್ಲಿ ತುದೀಲಿ ಹಾಕೋಬೇಕು ಗಂಟು ಹಾಕ್ಕೊಂಡು ಮತ್ತು ಇವಾಗ 8 ಮುತ್ತುಗಳನ್ನ ಸೇರಿಸ್ಕೊಂಡಿದ್ದೀನಿ. 8 ಮುತ್ತು ಸೇರಿಸಿದ ಮೇಲೆ ಮತ್ತು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ನೋಡಿ ರೆಡ್ ಕಲರ್ ಮಧ್ಯದಲ್ಲಿ ಒಂದು ಮನೆ ಹಾಕ್ಕೊಂಡಿದ್ವಲ್ಲ, ಅದರ ಮಧ್ಯದಲ್ಲಿ ಯೆಲ್ಲೋ ಕಲರ್ ಮತ್ತು ದಾರ ಕಟ್ಟಾಯಿತು. ನೋಡಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಮುತ್ತಿದಾವಲ್ಲ, ಬೇಗ ಬೇಗ ಹಾಕ್ಕೊಳ್ಳೋಕ್ಕೆ ಅನುಕೂಲ ಆಗೋದಿಲ್ಲ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಈ ನೋಡಿ ಮುತ್ತಿನ ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ಡಬಲ್ ಕ್ರೋಶನ ಹಾಕ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ 4 ಬರಬೇಕು. ಸೇಮ್ 4 ಮನೆ ಇರುವಂಥ ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ನೋಡಿ ಇವಾಗ 4 ಯೆಲ್ಲೋ ಕಲರ್ ಡಬಲ್ ಕ್ರೋಶ ಇರುವ 4 ಮನೆಗಳು ಬಂದವೆ. ಆಮೇಲೆ ಮುತ್ತನ್ನ ಸೇರಿಸ್ಬಿಟ್ಟು ಮತ್ತೆ ಇಲ್ಲಿ ಕೊನೆಯಲ್ಲಿ ಒಂದು ಯೆಲ್ಲೋ ಕಲರ್ ಬಂತು. ಇದೇ ರೀತಿಯಾಗಿ 5 ಮನೆಗಳು ಬರ್ತವೆ. ಮುತ್ತಿನ ಸ್ಟೆಪ್ಗಳು 5 ಮನೆಗಳು ಬರ್ತವೆ. ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಬಾಗಿಲು ತೋರಣ ದೇವ್ರ ಮನೆಗೆ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ನೋಡಿ 5ನೇ ಸ್ಟೆಪ್ ಕೊನೆಯ ಸ್ಟೆಪ್ ಹಾಕ್ತಾಯಿದ್ದೀನಿ. ಇದೇ ಥರ ಮುತ್ತನ್ನು ಹಾಕ್ಬಿಟ್ಟು ಇಲ್ಲಿ ಮತ್ತೆ 4 ಮನೆ ಇರುವ ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಇಲ್ಲಿ
5 ರೆಡ್ ಕಲರ್ ಡಬಲ್ ಕ್ರೋಶಾ ಬರ್ತವೆ. 5 ಡಬಲ್ ಕ್ರೋಶಾ ಇರುವ 4 ಡಬಲ್ ಕ್ರೋಶಾ ಇರುವ 4 ಡಬಲ್ ಕ್ರೋಶಾ ಇರುವ 5 ಮನೆಗಳು ಬರ್ತವೆ. 5 ಮನೆ ಆದಮೇಲೆ ಈ ಥರ ಉನಾಲ್ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ಪು ಆಮೇಲೆ ರೆಡ್ ಕಲರ್ 5 ಸ್ಟೆಪ್ ಆದಮೇಲೆ ಯೆಲ್ಲೋ ಕಲರ್ 4 ಸ್ಟೆಪ್ ಹಾಕೊಳ್ಳಿ. ಆಮೇಲೆ ರೆಡ್ ಕಲರ್ 3 ಸ್ಟೆಪ್ ಬರ್ತವೆ. ಆಮೇಲೆ ಯೆಲ್ಲೋ ಕಲರ್ 2 ಸ್ಟೆಪ್ ಬರ್ತವೆ. ಆಮೇಲೆ ಲಾಸ್ಟಲ್ಲಿ ರೆಡ್ ಕಲರ್ 1 ಸ್ಟೆಪ್ ಬರುತ್ತೆ. ಡಬಲ್ ಕ್ರೋಶೆ ಇರುವ ಮನೆಗಳೆಲ್ಲ ನೀವು ನೋಡಿಬಿಟ್ಟು ಹಾಕ್ಕೊಂಡು ಕೊನೆಯಲ್ಲಿ ಈ ಥರ ಕುಚ್ಚನ್ನು ಮಾಡಿಕೊಂಡು ಅದಕ್ಕೆ ಒಂದು 5 ಮುತ್ತನ್ನು ಪೋಣಿಸ್ಬಿಟ್ಟು ಈ ಥರ ದಾರನ ಕಾಣಿಸ್ತಿರೋ ಥರ ಪೋಣಿಸಿದ್ದೀನಿ. ಕೊನೆಗೆ ಈ ಥರ ಬಂತು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಲನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಫಸ್ಟ್ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪ್ತಾವೆ ರೀ. ಹಾಗೆ ಒಂದೇ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ಇನ್ನೂ ಹೆಚ್ಚು ಜನಗಳಿಗೆ ಹೋಗಿ ನನ್ನ ವಿಡಿಯೋ ತಲುಪುತ್ತದೆ. ಹಾಗೂ ನಿಮಗೆ ಯಾವ ಬಾಗಿಲ ತೋರಣಗಳು ಬೇಕು ಕಮೆಂಟ್ ಮೂಲಕ ತಿಳಿಸಿ, ನನಗೆ ಬಂದಷ್ಟು ಹೇಳಿಕೊಡುತ್ತೇನೆ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ.